ಅಂತ್ಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತ್ಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತ್ಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತ್ಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತ್ಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತ್ಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ
ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತಿಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತಿಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತಿಗೆ ಈಗ ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಆರಂಭದಲ್ಲಿ ಮಾಡಿದ್ರು, ಆದರೆ ಆ ನಂತರ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಮಾಡಿ ಅಂತಿಗೆ ಈಗ ಬೆಡ್ಶೀಟ್ ಲಭಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಈ ಚಳಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರು ಬೆಡ್ಶೀಟ್ ಬೇಕು ಅಂತ ಹೇಳಿ ಕೇಳಿದ್ರು. ಹೆಚ್ಚುವರಿಯಾಗಿ ಬೆಡ್ಶೀಟ್ ಅನ್ನ ಈಗ ಕೋರ್ಟ್ ಅವರಿಗೆ ಮಾನ್ಯ ಮಾಡಿದೆ. ಕೋರ್ಟ್ ಸೂಚನೆಯಂತೆ ದರ್ಶನ್ಗೆ ಬೆಡ್ಶೀಟ್ ನೀಡಿದ್ದಾರೆ. ಚಳಿಗೆ ಜೈಲಲ್ಲಿ ದಂಗಾಗಿ ಹೋಗಿದ್ರು ಕೊಲೆ ಆರೋಪಿ ದರ್ಶನ್. ಬೆಡ್ಶೀಟ್ ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ರು ದರ್ಶನ್ ಮನವಿ ಮೇರೆಗೆ ಇಂದು ಬೆಡ್ಶೀಟ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಫಿಸಿಯೋಥೆರಪಿ ಬಗ್ಗೆ ದರ್ಶನ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಫಿಸಿಯೋಥೆರಪಿ ಮಾಡ್ತಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದರ್ಶನ್ ಮೊದಲು ವಾರದಲ್ಲಿ 2 ಬಾರಿ ಫಿಸಿಯೋಥೆರಪಿ ಮಾಡಿದ್ರು, ಆದ್ರೀಗ ಫಿಸಿಯೋಥೆರಪಿ ಮಾಡ್ತಿಲ್ಲ ಅಂತೇಳಿ ದರ್ಶನ್ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅವರಿಗೆ ಬೆನ್ನಿನ ನೋವಿತ್ತಲ್ಲ, ಈ ಕಾರಣದಿಂದಾಗಿ ಅವರಿಗೆ ಫಿಸಿಯೋಥೆರಪಿ ಅಗತ್ಯವಾಗಿತ್ತು. ಹೀಗಾಗಿ